ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಒಂದು ದಿವಸ ಹೀಗೆ ಕೂತಾನ, ಕೊನೆ ಸಾಲ ಬರಿತಾ ಇದ್ದಾನ. ಗ್ರಂಥ ಮುಗ್ಯಾಕೆ ಬಂದದ, ಕೊನೆ ಸಾಲ ಬರಿತಾ ಇದ್ದಾನ. ಇಷ್ಟು ವರ್ಷಗಳ ಕಾಲ ಬರೆದ ಮುಗಿಸ್ತಾ ಇದ್ದಾನೆ. ಬರೆಯುವಾಗ ಅವಾಗ ದೀಪಾರ್ಥ ಏನು ಚಲೋ ಕತೆ ಹೇಳ್ತಾರೆ. ದೀಪಾರ್ಥ ಅವಾಗ ಒಬ್ಬ ಹೆಣ್ಮಗಳು ಒಳಗೆ ಬಂದು ಮತ್ತೆ ದೀಪ ಹಚ್ಚಿದ್ಲು. ಹಚ್ಚಿದಾಗ ಇವಾಗ ಎಚ್ಚರಾತು. ದೀಪದ ಪ್ರಕಾಶದಾಗ ಆ ಹೆಣ್ಮಗಳು ಕಂಡ್ಲು. ನೀನು ಯಾರು ಅಂದ. ಆಕೆ ಹೇಳಿದ್ಲು, 30 ವರ್ಷದ ಹಿಂದೆ ಲಗ್ನಾದ ಧರ್ಮ ಪತ್ನಿ ನಾನು. ಯಾರೇ 30 ವರ್ಷ ಮರ್ತಿರ್ತಾರೆ. ಇನ್ನ ಲಗ್ನ ಮುಂದಿನ ವರ್ಷ, ಈಗ ಶುರು. ತಲೆಯಾಗೆಲ್ಲ ಅದೇ. ಆ ಮಹಾನುಭಾವಗ ತಲೆಯಾಗೆಲ್ಲ ಜ್ಞಾನ. 20-30 ವರ್ಷಗಳ ಕಾಲ ಗೊತ್ತಿಲ್ಲ ಎಲ್ಲಿ ಪ್ರಪಂಚ. ಆವಾಗ ಆತ ಕೇಳ್ದ, ಮತ್ತೆ ನೀನು ಇದೇ ಮನೆಯಾಗಿದ್ದೇನು ಅಂದ. ಹೌದು, ಇಲ್ಲೇ ಇದ್ದೆ. ಏನು ಮಾಡ್ತಿದ್ದೆ ಅಂದ. ಏನೂ ಇಲ್ಲ, ನಿಮಗೆ ವ್ಯವಸ್ಥೆ ಮಾಡಿ ಕೊಡ್ತಿದ್ದೆ. ನೀವು ತನ್ಮಯರಾಗಿ ಬರೀಬೇಕು ಅಂತ ನನ್ನ ಇಚ್ಛೆ ಇತ್ತು. ನೀವು ಬರೆದು ಮುಗಿಸಿದರೆ ಧನ್ಯಳಾದೆ ಅಂದ್ಲು. ಅವಾಗ ಮತ್ತು ಉಳಿದಕ್ಕೆ ಏನು ಮಾಡ್ತಿದ್ದಿ, ಊಟಕ್ಕೆ ಅದಕ್ಕೆ ಇದಕ್ಕೆ ಗೊತ್ತೇ ಇಲ್ಲ. ಏನಿಲ್ಲ, ಊಟಕ್ಕೇನು ಒಂದಿಷ್ಟು ಕೆಲಸ ಮಾಡೋದು, ತರೋದು, ಹಾಕೋದು, ಚೆನ್ನಾಗಿ ಮಾಡೋದು. ನಾನು ಬಹಳ ಚೆನ್ನಾಗಿ ಸೇವಾ ಮಾಡಿದ್ದೇನೆ, ಬಹಳ ಸಂತೋಷ ಪಟ್ಟಿದ್ದೇನೆ ಅಂದ್ಲು. ಅವಾಗ ಆತ ಹೇಳ್ದ, ನಾನು ಮಾಡೋದೇನು ದೊಡ್ಡದು ಪುಸ್ತಕ ಬರೆಯೋದು. 30 ವರ್ಷ ನೀನು ಜೀವಂತ ಸೇವಾ ಮಾಡಿದೀಯಲ್ಲ, ನಿನ್ನಂಥವಳು ಯಾರದಾರ? ಈ ಪುಸ್ತಕ ಇದು ಜಡ, ಇದು ನೀನು ಜೀವಂತ ವೇದಾಂತ. ಅದಕ್ಕೆ ಪುಸ್ತಕದ ಹೆಸರ ಏನೂ ಇಡೋದಿಲ್ಲ, ನಿನ್ನ ಹೆಸರ ಇಡುತ್ತೇನೆ. ಏನು ನಿನ್ನ ಹೆಸರ ಅಂತ ಕೇಳ್ದ. ಆವಾಗ ಆಕೆ ಹೇಳಿದ್ಲು, ನನ್ನ ಹೆಸರ ಭಾಮತಿ. ಮತ್ತು ನಿಮ್ಮದು ಹೆಸರು ಮರ್ತಿರಬೇಕು, ನಿಮ್ಮದು ವಾಚಸ್ಪತಿ. ಏನು ತನ್ಮಯತ. ಅವನ ಗ್ರಂಥಕ್ಕೆ, ಮಹಾಗ್ರಂಥಕ್ಕೆ ಭಾಮತಿ ಅಂತ ಹೆಸರ ಬರೆದು, ಹೆಂಡತಿಯ ಹೆಸರ ಬರೆದ ಒಂದೇ ಗ್ರಂಥ ಇದು. ಆತನೇ ಹೇಳ್ತಾನೆ, ಇದನ್ನೇನು ಓದ್ತೀರಿ, ನನ್ನ ಹೆಂಡತಿಯ ಜೀವನ ನೋಡಿ ಅಂದ. ಎಂಥ ಸಮರ್ಪಣ ಜೀವನ, ಎಂಥ ತನ್ಮಯ ಜೀವನ. 30 ವರ್ಷ ಬಟ್ಟಿ ತಂದು ಕೊಟ್ಟಿಲ್ಲ, ಅನ್ನ ತಂದು ಕೊಟ್ಟಿಲ್ಲ, ದುಡಿದಿಲ್ಲ, ಏನೇನು ಗೊತ್ತಿಲ್ಲ. ಆದರೆ 30 ವರ್ಷ ಆಕೆ ಸೇವಾ ಮಾಡ್ತಾಳಂದ್ರೆ ಎಷ್ಟು ಅದ್ಭುತ ಮನಸ್ಸಾಗಿರಬೇಡ. ಏನೂ ನಿರೀಕ್ಷಿಸದೆ. ಈಗ ಹಂಗಾಗ್ತದೇನು? ಒಂದು ಸಾಮಾನ ತರದಿದ್ರೆ ಮನ್ಯಾಗ ಜಗಳ ಶುರುವಾಗ್ತದೆ, ಇಲ್ಲವೇನು? ಎಂಥ ಬದುಕಾದ, ಎಂಥ ಜನ ಬಾಳಿ ಬದುಕಿ ಹೋಗ್ಯಾರ ಈ ದೇಶದಾಗ. ಅಷ್ಟು ತನ್ಮಯ. ಹಾಗೆ ನಾವು ಏನೇ ಮಾಡೋಣ, ಮನ್ಯಾಗ ಅಡಿಗೆದೇ ಮಾಡೋದ, ಹೊರಗೆ ಹೋಗಿ ಕೆಲಸನೇ ಮಾಡೋಣ, ಏನು ಮಾಡ್ತೇವೆ ಅದರಾಗ ತನ್ಮಯತ ಇರಬೇಕು. ಹಾಗೆ ಸಾಧನೆಯಲ್ಲಿ ತನ್ಮಯತ ಇರಬೇಕು. ತತ್ಪರಃ, ಅದರಾಗ ಮುಳುಗಿರಬೇಕು, ಮಗ್ನಾಗಿರಬೇಕು. ಏಕಾಗ್ರತ, ಮನಸ್ಸು ಆ ಕಡೆ ಈ ಕಡೆ ಬಹಳ ಹೊಯ್ದಾಡ್ತಾ ಇರಬಾರದು.
ಹಾಗಿತ್ತು ಅಂದರೆ ಶಾಂತಿ ಅನ್ನೋದು ದೊರೆಯೋದದ. ಅಥವಾ ನಾವೇನು ಮಾಡಬೇಕು ಗಳಿಸಬೇಕು ಅಂತೇವಿ ಅದನ್ನು ಗಳಿಸಕ್ಕೆ ಸಾಧ್ಯದ. ಒಂದೇ ಇರಬೇಕು ತಲೆ ಎದರ ಇದನ್ನು ಸಾಧಿಸಬೇಕು. ಎಷ್ಟು ಜನ ಹೀಗೆ ಮಾಡಿದರು. ಹಣನೇ ಇರೋಲ್ದ್ಯಾಕೆ ತಲೆಯಾಗ ಅದೇ ಇರಬೇಕು. ಏನು ಮಾಡಬೇಕಂತೇವಿ ಅದು ಇರಬೇಕು. ಅಷ್ಟು ಅದಕ್ಕೆ ತತ್ಪರತ ಅದರಲ್ಲಿ ಮುಳುಗಿರಬೇಕು. ಅದಕ್ಕಾಗಿಯೇ ಜೀವನ ಮೀಸಲಾಗಿರಬೇಕು. ಎಲ್ಲ ಭಾರತ ದೇಶದ ಪರದೇಶದ ಜನ ಹೆಂಗೆ ಬದುಕಿದ್ರು ದೊಡ್ಡವರು ಮೀಸಲ ಅಷ್ಟೆ. ಇದಕ್ಕಾಗಿಯೇ ಮೀಸಲು ಮಾಡ್ತಿರಲ್ಲ. ಮೀಸಲು ಎದಕ್ಕೆ? ಇಂಥ ದೇವರಿಗೆ ಮೀಸಲು ಅಂದರೆ ಎದಕ್ಕೂ ಬಳಸಬಾರದು, ಅದಕ್ಕೆ ಬಳಸೋದು. ಹಾಗ ಮೀಸಲ ಅಂದರೆ ಅದಕ್ಕೆ ಬಳಸೋದು, ಅದಕ್ಕೆ ಬಳಸೋದು. ಇದು ಜೀವನ. ಇದರಿಂದ ಸಾಧನ ಸಿದ್ಧಿ ಉಂಟಾಗೋದು. ಇಂಥ ಬದುಕ ಇದು. ಮೀಸಲು ಮಾಡಬೇಕು. ಕಣ್ಣು ಮೀಸಲು ಶಿವನ, ಕಿವಿ ಮೀಸಲು ಶಿವನ, ತನು ಮೀಸಲು ಶಿವನ, ಮನ ಮೀಸಲು ಶಿವನ. ಈ ಮೀಸಲು ಬೀಸರ ಹೋಗದಂತಿದ್ದರೆ ಆತನೇ ಜಗದೀಶ ಕಾಣ. ಎಷ್ಟು ಚಲೋ. ಏನೂ ಮಾಡಬೇಡ ಮನುಷ್ಯನೇ, ಕಣ್ಣು ಮೀಸಲಾಗಿರಲಿ. ಒಳ್ಳೆಯದನ್ನು ನೋಡೋದಕ್ಕೆ ಕಣ್ಣ ಮೀಸಲಾಗಿರಲಿ. ಒಳ್ಳೆಯದನ್ನೇ ಕೇಳೋದಕ್ಕೆ ಕಿವಿ ಮೀಸಲಾಗಿರಲಿ. ಹಾಗೆ ಒಳ್ಳೆಯದನ್ನು ಮಾಡೋದಕ್ಕೆ ಕೈ ಮೀಸಲಾಗಿರಲಿ. ತನು ಮೀಸಲಾಗಿರಲಿ, ಮನಸ್ಸು ಮೀಸಲಾಗಿರಲಿ. ಈ ಮೀಸಲು ಕೆಡದೇ ಇದ್ದರೆ, ಇದು ಕೆಡದಿದ್ದರೆ ನೀನೇ ಜಗದೀಶ, ನೀನೇ ದೇವರು. ಇದು ಮೀಸಲ. ಎಷ್ಟು ಚಲೋ ಹೇಳಿ. ಮೀಸಲ. ದೇಹದ ಮೀಸಲ ಕೆಡಬಾರದು, ಮನಸ್ಸಿನ ಮೀಸಲ ಕೆಡಬಾರದು. ಹಂಗ ತತ್ಪರತ. ಅದಕ್ಕಾಗಿಯೇ ಇವೆಲ್ಲ ಮೀಸಲಾಗಿರೋದು. ಇಲ್ಲೇನು ನೀವು ಶರಣರ ಜೀವನ ನೋಡಿ, ಎಂಥ ಸುಂದರ ಜೀವನ. ಎಲ್ಲೇ ಇರಲಿ ಎಷ್ಟು ಸುಂದರ ಜೀವನ. ಮಹಾರಾಷ್ಟ್ರದೊಳಗೆ ಕಾನ್ಹೋಪಾತ್ರ ಅಂತ ಒಬ್ಬ ಹೆಣ್ಮಗಳಾಗಿ ಹೋದ. ಕಾನ್ಹೋಪಾತ್ರ ಆಕೆ ನರ್ತಕಿಯ ಮಗಳು. ಅತ್ಯಂತ ಸೌಂದರ್ಯ. ನಿಮಗೆ ಗೊತ್ತದ, ಮಂಗಳವೇಡೆ ಅಲ್ಲಿ ವಾಸ ಮಾಡಿದವರು. ಅಲ್ಲಿ ಪಂಢರಪುರಕ್ಕೆ ಸಮೀಪ. ಅಲ್ಲೇ ನರ್ತಕಿ ಒಬ್ಬಳು, ಆಕೆಯ ಮಗಳು ಅಪ್ರತಿಮ ಸೌಂದರ್ಯ. 10, 14, 16 ವರ್ಷದ ವಯಸ್ಸಾಗಿತ್ತು. ಆಕೆಯ ಸೌಂದರ್ಯದ ವಾರ್ತೆ ಎಲ್ಲ ಕಡೆ ಹರವಿತ್ತು. ಆಕೆಯ ಧ್ವನಿ, ಆಕೆಯ ಸೌಂದರ್ಯ ಅದು ಅಷ್ಟು ಅದ್ಭುತವಾಗಿತ್ತು. ಅದನ್ನು ಕೇಳ್ದ ಒಬ್ಬ ರಾಜ. ಬರೇ ಕೇಳ್ದ, ನೋಡಿಲ್ಲ, ಬರೇ ಕೇಳ್ದ. ಆ ಬಳಿಕ ಹುಚ್ಚಾದ. ಅಲ್ಲಿಂದ ಕೊಟ್ಟು ಕಳಿಸಿದ ಜನರನ್ನ. ಮಹಾರಾಜ ನಿಮ್ಮನ್ನು ಬರಮಾಡಿಕೋಬೇಕಂತಾನ, ನೀವು ಬರಬೇಕು ಅಂತ ಕೇಳಲಿಕ್ಕೆ ಬಂದರು. ಕಾನ್ಹೋಪಾತ್ರ ಆಕೆ ಏನು ಮಾಡಿದ್ಲು ಅಂದರೆ, ಪಂಢರಪುರಕ್ಕೆ ಹೋಗಿ ಆ ದೇವನಿಗೆ ತನ್ನನ್ನು ಸಮರ್ಪಣ ಮಾಡಿಕೊಂಡಿದ್ಲು. ಈ ಸೌಂದರ್ಯ, ಈ ಧ್ವನಿ
ಇದು ಮನುಷ್ಯನಿಗೆ ಸಮರ್ಪಣ ಆಗೋದು ಬೇಡ, ಪಂಢರಪುರದ ದೇವನಿಗೆ ಸಮರ್ಪಣ ಆಗಲಿ ಅಂತ ಹೋಗಿ ಸಮರ್ಪಣ ಮಾಡಿಕೊಡು. ಇದಂಥ ಆಶ್ಚರ್ಯ. ಅವರು ಮಹಾರಾಜರು ಸೇವಕರು ಬಂದರು, ಮಹಾರಾಜರು ಕರಿತಾ ಇದ್ದಾರ, ನೀವು ಬರಬೇಕು ಅಂದರು. ಇಲ್ಲ, ನಾನು ವಿಠ್ಠಲನಿಗೆ ಸಮರ್ಪಿತ ಹೇಳಿ ಇಷ್ಟು ಅದ್ಭುತ ಸೌಂದರ್ಯ. ರಾಜನೇ ಒಲದು ಎಲ್ಲ ಕಳಿಸಿಕೊಟ್ಟಾನ, ಸಂಪತ್ತ ತಗೋ, ಇದನ್ನೆಲ್ಲ ತಗೋ ಬಾ ಅಂತ ಕರೆದರು. ಆಕೆ ಇಲ್ಲ ಅಂತ ಹೇಳಿದ್ಲು, ಸಂಪತ್ತ ತಿರುಗಿ ವೈರಿ ಅಂತ ಹೇಳಿದ್ಲು. ಆವಾಗ ಇದನ್ನು ಓದು ಮಹಾರಾಜಿಗೆ ಹೇಳಿದ್ರೆ ಅವನಿಗೆ ಸಿಟ್ಟ ಬಂತು. ಆಕೆಯನ್ನು ಬಂಧಿಸಿ ತಗೊಂಡು ಬರ್ರಿ ಅಂದರು. ಇವನು ಹುಚ್ಚುತನ ಎಲ್ಲೇ, ಆಕೆಯ ಸ್ವಚ್ಛತನ ಎಲ್ಲೇ ಹೇಳಿ. ಮಹಾರಾಜನ ಹತ್ತಿರ ನೂರಾರು, ಈಕೆ ಎಂಥ ಅದ್ಭುತ ಜೀವ. ಎಲ್ಲ ಇದ್ದು ಮಹಾರಾಜನ ಆಸರ ಸಿಗ್ತದಂತ ಗೊತ್ತಾದರೂ ಇಲ್ಲ, ಇದು ಮೀಸಲ. ತತ್ಪರತ. ಹಣಕ್ಕಾಗಿ ಅಲ್ಲ ನಾನು ಬದುಕೋದು, ಮಹಾರಾಜನ ಸಂಪತ್ತಿಗಾಗಿ ಅಲ್ಲ ನಾನು ಬದುಕೋದು, ಯಾವ ಅಧಿಕಾರ ಸ್ಥಾನಕ್ಕಾಗಿ ಅಲ್ಲ ನಾನು ಬದುಕೋದು ಅಂದಲು ಆಕೆ. ನಾನು ಬದುಕಿರೋದು ದೇವನಿಗಾಗಿ. ಆ ಬಳಿಕ ಆತ ಕಳಿಸಿಕೊಟ್ಟ. ಅವರು ಬಂದು ಹೇಳಿದರು, ನೋಡು ಒಪ್ಪಿದೆ, ಚಲೋ ಆಯಿತು, ಇಲ್ಲದೆ ಇದ್ರೆ ನಿನ್ನನ್ನು ಬಂಧಿಸಿ ಒಯ್ತೇವೆ ಅಂತ. ಮಹಾರಾಜನ ಆಜ್ಞೆ ಆಗ್ಯದ. ಆಕೆ ಹೇಳಿದ್ಲು, ಆಯಿತು ಬರ್ತೀನಿ, ಆದರೆ ಕೊನೆಯದಾಗಿ ವಿಠ್ಠಲಗೆ ಹೇಳಿ ಬರ್ತೀನಿ ಅಂತ. ಕಥೆ ಕೇಳುವಂಗ ವಿಠ್ಠಲನಿಗೆ ಹೇಳಿ ಬರ್ತೀನಿ ಅಂತ ಹೇಳಿದ್ಲು. ಇವರು ಹೊರಗೆ ದಾರಿ ಕಾಯ್ತಾ ಇದ್ರು. ಒಳಗೆ ಕಾನ್ಹೋಪಾತ್ರ ಒಳಗೆ ಹೋದ್ಲು. ವಿಠ್ಠಲನ ಎದರ ನಿಂತಲು, ಉದ್ದಾಗಿ ನಮಸ್ಕಾರ ಮಾಡಿದ್ಲು, ಕಣ್ಣು ಮುಚ್ಚಿದ್ಲು, ಪ್ರಾಣ ಹೋಗಿತ್ತು. ಸಮರ್ಪಣ. ಎಂಥ ಅದ್ಭುತ ಜನ ಬದುಕ್ಯಾರ. ತತ್ಪರತ, ಮೀಸಲ ಅಂತಾರೆ ಇದಕ್ಕೆ. ಎಂಥ ತ್ಯಾಗ, ಮೀಸಲ ಹೇಳಿ. ಇಂಥ ಸ್ಥಿತಿ ಇದ್ದರೆ ಪರಂ ಶಾಂತಿಂ ಅಧಿಗಚ್ಚತೆ, ಪರಾಂ ಶಾಂತಿಂ ಅಧಿಗಚ್ಚತೆ. ಆವಾಗ ಶಾಂತಿಯ ಲಾಭ. ಮನಸ್ಸು ಸಮಾಧಾನ ಆಗೋದು ಯಾವಾಗ? ಮೀಸಲ. ಹೊರಗೆ ದಾರಿ ಕಾಯ್ತಿದ್ರು, ಒಳಗಾಕೆ ಹೋಗೇ ಬಿಟ್ಟೆ. ದೇವನಿಗೆ ತನ್ನನ್ನು ಸಮರ್ಪಣ ಮಾಡಿಕೊಂಡಿದ್ಲು. ಕೊನೆ ಕ್ಷಣ, ಪ್ರಾಣದ ಕೊನೆ ಕ್ಷಣ ಮೈ ಹೊಲಸ ಮಾಡಿಕೊಳ್ಳಲಿಲ್ಲ, ಮನಸ್ಸು ಹೊಲಸ ಮಾಡಿಕೊಳ್ಳಲಿಲ್ಲ ಹೇಳಿ. ಸ್ವಚ್ಛ ಸ್ವಚ್ಛ, ದೇವನಿಗೆ ಸಮರ್ಪಿತ. ಇದು ಸಾಧನ. ಇಂಥ ಸುಂದರ ಸಾಧನವನ್ನು ಮಾಡಬೇಕಾದರೆ ತತ್ಪರತ. ನಾವು ಸ್ವಲ್ಪ ಏನೇ ಮಾಡೋಣ ಅದರಾಗ ಮಗ್ನಾಗಿರೋದು. ಉಳಿದ್ದು ಬಹಳ ತಲೆಯೊಳಗೆ ಹಾಕ್ಕೋಬಾರ್ದು, ಬಹಳ ತಲೆಯಾಗಿರಬಾರದು. ಏನು ಒಂದು ಮಾಡಬೇಕಾಗ್ಯದ ಅದೇ ನಮ್ಮ ತಲೆಯಾಗ ಅದೇ ಇರೋದು. ಅದಕ್ಕಾಗಿ ನಮ್ಮ ಕ್ಷಣಗಳನ್ನು ಮೀಸಲಾಗಿಡೋದು. ನಮ್ಮ ದಿನಗಳನ್ನು ಕಳೆಯೋದು ಅದಕ್ಕಾಗಿ, ಚಲೋದಕ್ಕಾಗಿ.
ನಮ್ಮಲ್ಲೂ ಹೆಂಗಾಗ್ತದೆ, ಒಮ್ಮೆ ತಲೆಯಾಗ ಹೊಕ್ತು ಅಂದ್ರೆ ಇಡೀ ಜೀವನದ ಕ್ಷಣಗಳೆಲ್ಲ ಅದರಿಂದ ತುಂಬಿ ಹೋಗ್ತಾವ. ಅದೂ ನಡೀತದ ನಮ್ಮ ತಲೆಯೊಳಗೆ. ಇಲ್ಲೇನು ಏನು ನೋಡಬೇಕು, ಏನೋ ಒಂದು ತಲೆಯಾಗ ಸಾಮಾನ್ಯ ಸಂಗತಿಯೇ ಒಂದು ತಲೆಯಾಗ ಹೊಕ್ತು ಅಂದ್ರೆ ಈಗದ ಅಲ್ಲ, ಈ ಮನುಷ್ಯ ಛಲೋ ಇಲ್ಲ, ಇವ ನಮ್ಮ ವೈರಿ ಅದಾನ, ಒಮ್ಮೆ ಹೊಕ್ತು ತಲೆಯಾಗ ಮುಗೀತು. ಕೂತರೂ ಅವನೇ, ಮಲಗಿದರೂ ಅವನೇ. ಅವನೇ ಮಲಗದಾಗ ಕನಸು ಬಿದ್ದಾಗ ಅವ ಕೊಡ್ಲಿ ತಗೊಂಡು ಬಂದಂಗೆ, ಇವ ಕತ್ತಿ ತಗೊಂಡು ಎದ್ದಂಗೆ. ಏನಿದು ಜೀವನ, ಏನಿದು ಜೀವನ? ಅವನ ನಮ್ಮ ಬಣಿಮೆ ಸುಟ್ಟಂಗೆ ನಾವು ಹೋಗಿ ಅವನ ಮನೆಗೆ ಬೆಂಕಿ ಹಚ್ಚಿದಂಗೆ. ಏನಿದೆಲ್ಲ ಹೇಳಿ? ಎಷ್ಟು ಛಲೋ ಶರೀರ, ಎಷ್ಟು ಛಲೋ ಮನಸ್ಸ, ಹೂವಿನಂಥ ಹೂವ ಇದು. ಇದನ್ನು ಓದು ಎಮ್ಮಿಗೆ ಹಾಕ್ತಾರೆ, ಅದಕ್ಕೇನು ಗೊತ್ತಾಗ್ತದೆ? ತಿಂದು ಬಿಡ್ತದೆ ಅಷ್ಟು. ಹಾಗ ಜೀವನ ಇದು. ಇದನ್ನು ಕಾಮಕ್ಕೆ, ಕ್ರೋಧಕ್ಕೆ ಇದನ್ನು ಬಳಸೋದಲ್ಲ, ಇದನ್ನು ಶಾಂತಿಗಾಗಿ ಬಳಸೋದು, ಜ್ಞಾನಕ್ಕಾಗಿ ಬಳಸೋದು. ತತ್ಪರಃ, ಇದು ತತ್ಪರತ, ಇದು ತತ್ಪರತ. ಅದಕ್ಕೆ ಅದರಾಗ ಮಗ್ನಾಗಿರೋದು. ಇದರಿಂದ ಸತ್ಯ ಶಾಂತಿಗಳು ತಮ್ಮ ಮೈ ಬಿಸ್ತಾವ. ಏನು ನೋಡಬೇಕು? ಕಾಣೋ ಪಾತ್ರ. ಮತ್ತೇನು ದೊಡ್ಡ ಸಂಸ್ಕಾರದ ಮನೆ ಅಲ್ಲ, ನರ್ತನ ಮಾಡೋರ ಮನೆ, ಹಾಡೋರ ಮನೆ ಅವಾಗಿನ ಕಾಲಕ್ಕೆ. ಆದರೆ ಮಗಳ ಮನಸ್ಸು, ಮಗಳ ಭಾವ ಎಷ್ಟು ಶುದ್ಧವಾಗಿದೆ, ಎಷ್ಟು ಶುದ್ಧ. ಏನು ತನ್ಮಯತ, ತತ್ಪರತ, ಹೇಗ ಸಮರ್ಪಣ. ಹಾಗೆ ಇತ್ತು ಅಂದರೆ ಮನುಷ್ಯ ಯೋಗಿಯಾಗ್ತಾನೆ, ಪರಮ ಶಾಂತಿಯನ್ನು ಅನುಭವಿಸ್ತಾನ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ, ತತ್ಪರಃ, ತತ್ಪರನಾಗಿರೋದು. ಇದು ಎರಡನೇದ್ದು. ಮೊದಲನೇದ್ದು ಶ್ರದ್ಧಾ ಇರಬೇಕು. ಇದು ನನಗೆ ಸಾಧ್ಯದ, ಬರೇ ಕಾನೋ ಪಾತ್ರಾಳಿಗೆ ಅಲ್ಲ, ಅಥವಾ ಬರೇ ಹರಿದಾಸರಿಗೆ ಅಲ್ಲ. ನಾವು ನಮ್ಮ ಜೀವನದಲ್ಲಿ ಇದನ್ನು ನಾವು ಪಡೀಬೋದು, ಆನಂದವಾಗಿರೋದು. ತಲೆಯೊಳಗೆ ಏನಿರಬೇಕು ಅಂದರೆ ಪ್ರಶಾಂತ್. ಆ ಬಳಿಕ ಸುಂದರ ಸುಂದರ ಕಾರ್ಯಗಳು, ಕ್ರಿಯಾಶೀಲ ಇರಬೇಕು. ಜೀವನ ಕಾರ್ಯರಹಿತವಾಗಿರಬಾರದು. ಹಾಗೆ ಬದುಕನ್ನು ಮಾಡೋದು. ಏನೇ ಮಾಡೋಣ, ಒಂದು ತೋಟ, ಒಂದಿಷ್ಟು ಹೂಗಂಟೆ, ಹೂದೋಟ ಬೆಳೆಸೋದು, ಒಂದಿಷ್ಟು ನೀರ ತರೋದು, ಒಂದಿಷ್ಟು ಕಸಗೂಡಿಸೋದು, ಸಣ್ಣ ಪುಟ್ಟ ಸಂಗತಿಗಳೇ ತನ್ಮಯ. ಇದು ದೇವನ ಕೆಲಸ. ಆ ಭಾವ ನಾನು ಎದಕ್ಕೆ ಮಾಡ್ತಾ ಇದ್ದೇನೆ? ಇದು ಮಗುವಿಗಾಗಿ. ಈ ಅಡಿಗೆ ಮಗುವಿಗಾಗಿ, ಈ ವಸ್ತ್ರ ಒಗೆಯೋದು ಮಗುವಿಗಾಗಿ, ಇದನ್ನು ಸ್ವಚ್ಛ ಮಾಡೋದು ಮಗುವಿಗಾಗಿ ಅಂತ ಹೆಂಗೆ ಹೇಳ್ತೇವೆ, ಹಂಗೆ ದೇವನಿಗಾಗಿ ಅಷ್ಟೆ. ಸರಳಾಗಿ ಭಾವ ತುಂಬಿತು ಅಂದರೆ, ಹರಿತು ಅಂದರೆ, ಆವಾಗ ಶಾಂತಿ, ಪರಮ ಶಾಂತಿ, ತತ್ಪರತ ಅಂತಾರೆ ಇದಕ್ಕೆ. ಇದಾಯ್ತಲ್ಲ ಎರಡಾದು. ಶ್ರದ್ಧಾ ಇರಬೇಕು, ನಂಬಿಕೆ ಇರಬೇಕು. ಎರಡನೇದ್ದು ತತ್ಪರತ, ತನ್ಮಯತ ಇರಬೇಕು. ಮೂರನೇದ್ದು
ಅದು ತತ್ಪರತಾ, ತತ್ಪರ ಆಯ್ತಲ್ಲ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ. ಮೂರನೇದ್ದು ಸಂಯತ ಇಂದ್ರಿಯ. ಇದು ಸಂಯತೇಂದ್ರಿಯ. ಹಾಗಿರಬೇಕಾಗಿತ್ತು ಅಂದರೆ ನಮ್ಮ ಮೇಲೆ ನಮಗೊಂದಿಷ್ಟು ಹಿಡಿತಾ ಇರಬೇಕಾಗ್ತದೆ. ಬೇಕಲ್ಲ, ನಮ್ಮ ಇಂದ್ರಿಯಗಳ ಮೇಲೆ ನಮಗೆ ಹಿಡಿತಾ ಇರಬೇಕು. ಆವಾಗ ಮಾತ್ರ ತನ್ಮಯತಾ ಬರೋದು, ಆವಾಗ ಶ್ರದ್ಧೆ ಫಲ ಕೊಡೋದು. ಆ ಜ್ಞಾನದಿಂದ ನಮಗೆ ಪರಮ ಶಾಂತಿ ಸಿಗೋದು. ಅದು ಸಂಯತೇಂದ್ರಿಯ ಬೇಕು. ಇಂದ್ರಿಯಗಳು ನಮ್ಮ ಕೈಯೊಳಗಿರಬೇಕು. ನಾವು ಹೇಳ್ದಂಗೆ ಅವು ಕೇಳ್ತಿರ್ಬೇಕು. ಹಾಗಂದ್ರೆ ಏನು? ಅದನ್ನು ನಾಳೆ ನೋಡ್ತೇವೆ. ನಾಳೆ ಬನ್ನಿ. ನಮಸ್ಕಾರ.